ನೋಡಿ, ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಸರ್, ಕೆಲವು ಸಂದರ್ಭದಲ್ಲಿ ಸತ್ಯವನ್ನು ಕೂಡ ಮಾತಾಡಬೇಕು. ಇಷ್ಟೋ ತನಕ ಅಂಕಿಅಂಶಗಳು ಅವು ಇವು ಮಾತಾಡ್ತಾ ಇದ್ರು, ಅದನ್ನು ಸ್ವಲ್ಪ ಬದಿಗಿಟ್ರೆ ಇವತ್ತು ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಹೇಳಿರ್ತಕ್ಕಂಥ ಹೇಳಿಕೆಗೆ ಒಂದು ಪ್ರಾದೇಶಿಕ ಪಕ್ಷವಾಗಿ ನಾನು ಮನಸ್ಪೂರ್ವಕವಾಗಿ ಮಾತಾಡ್ತಾ ಇದ್ದೀನಿ. ಇವತ್ತು ಭಾರತ ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಉಟ್ಕೊಳ್ಳೋದಕ್ಕೆ ಕಾರಣನೇ ಈ ರಾಷ್ಟ್ರೀಯ ಪಕ್ಷಗಳು. ಇವ್ರ ಧೋರಣೆ ಯಾವತ್ತೂ ಸ್ವತಂತ್ರ ಬಂದಾಗಲಿಂದ ಕೂಡ ಇದೇ ಧೋರಣೆನೇ. ಕೆಲವು ರಾಜ್ಯಗಳ ಮೇಲೆ ನೆಲ ಜಲ ಭಾಷೆ ವಿಷಯದಲ್ಲಿ ಇವರು ಯಾವತ್ತೂ ಕೂಡ ಇದೇ ರೀತಿ ವರ್ತನೆ ಮಾಡಿದ್ದಾರೆ. ಯಾವುದೇ ಸರ್ಕಾರ ಬಂದ್ರು ಯಾವ್ದು ಜಾತ್ಯತೀತ ಜನತಾದಳ ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿರ್ತಕ್ಕಂಥ ಜಾತ್ಯತೀತ ಜನತಾದಳ JDS ರಾತ್ರಿ ಪ್ರಧಾನಿನ ನೀವು ಸಹಿಸಕ್ಕಾಗಲಿಲ್ಲ. ಸನ್ಮಾನ್ಯ ಒಂದು ನಿಮಿಷ ನಾನು ಮಾತಾಡೋಕೆ ಅವಕಾಶ ಕೊಡಬೇಕು. ಒಂದು ನಿಮಿಷ ಕೇಳ್ರಿ, ಉತ್ತರ ಕೊಡ್ತೀನಿ. ಸನ್ಮಾನ್ಯ ದೇವೇಗೌಡರು ಅಂಗಪಕ್ಷಗಳನ್ನ ಜೊತೆಲಿ ಮಾಡಿಕೊಂಡು ಭಾರತ ದೇಶಕ್ಕೆ ಕಾಶ್ಮೀರದಿಂದ ಕನ್ಯಾ ಕಾಶ್ಮೀರಲ್ಲಿ ಏನ್ ಮಾಡಿದ್ರು ನೆನಪಿದೆ ತಾನೆ ನಿಮಗೆ? ಕಾಶ್ಮೀರಲ್ಲಿ ಚುನಾವಣೆ ಮಾಡಿದ್ಯಾರು? ಶಾಶ್ವತ ನೀರಾವರಿ ಯೋಜನೆಗಳಿಗೆ ಅವತ್ತು ಕೈ ಹಾಕಿದ್ಯಾರು? 10 ತಿಂಗಳು 15 ತಿಂಗಳ ತನಕ ನಿಮ್ಮ ಕೈಲಿ ತಡೆಯಕ್ಕಾಗಲಿಲ್ವಲ್ರಿ? ಕರ್ನಾಟಕದಲ್ಲಿ ಇದೇ ರಾಷ್ಟ್ರೀಯ ಪಕ್ಷದ ಜೊತೆ ನಾವೊಂದು ಒಳ್ಳೆ ಸರ್ಕಾರ ಕೊಡಕ್ ಬಂದಾಗ ಏನ್ ಮಾತಾಡ್ತಾ ಇದ್ದೀವಿ? ನಾವು ಹೇಳ್ತಾ ಇರ್ತಕ್ಕಂಥದ್ದು ಇಶ್ಯೂ ಬಗ್ಗೆ ಮಾತಾಡಿ. ಇಶ್ಯೂ ಬಗ್ಗೆ ದೇವೇಗೌಡರ ಬಗ್ಗೆ ನಮಗೂ ಗೊತ್ತಿದೆ. ಒಂದ್ ನಿಮಿಷ ಕೇಳಿ ಸರ್, ಅದಕ್ಕೇನೆ ಅವತ್ತು ನೀವು ಮಾತಾಡಿ ಅಂತಂದ್ರೆ ದೇವೇಗೌಡರು ಅದು ಮಾಡಿದ್ರು ಇದು ಮಾಡಿದ್ರು ಅಂತ ಸ್ವಾಮಿ ನಾನು ಮಾತಾಡ್ತೀನಿ. ಇವತ್ತು ಕರೆದಿರುವಂತದ್ದು ಡಿ ಕೆ ಸುರೇಶ್ ಅವ್ರ ಮಾತಿನ ಬಗ್ಗೆ ನಾನು ಹೇಳ್ತಾ ಇರೋದು. ಇವತ್ತು ಭಾರತ ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಹುಟ್ಕೊಳ್ಳೋದಕ್ಕೆ ಕಾರಣ ಏನು ದೇಶಾದ್ಯಂತ ಅಂತಂದ್ರೆ ಈ ರಾಷ್ಟ್ರೀಯ ಪಕ್ಷಗಳ ಧೋರಣೆ ಯಾವಾಗ್ಲೂ ಇದೆ, ಕರ್ಮನೇನೆ. ನೀವು ಸೇರ್ಕೊಂಡಿದ್ದೀರ ಅದು ರಾಷ್ಟ್ರೀಯ ಪಕ್ಷ ಅಲ್ವಾ? ಯಾವ್ದು? ಬಿಜೆಪಿ ಜೊತೆ ರಾಷ್ಟ್ರೀಯ ಪಕ್ಷದ ಜೊತೆ ಸೇರ್ಕೊಂಡು ಕಾಂಗ್ರೆಸ್ ಜೊತೆನೂ ಸೇರ್ಕೊಂಡಿದ್ದೀವಿ. ಯಾವತ್ತು ಸೇರ್ಕೊಂಡಿದ್ದು ನಾವು ಅವತ್ತು ನಿಮಗೂ ಕೂಡ ಬಹುಮತ ಇರಲಿಲ್ಲ. ಏನ್ ಅವತ್ತು ಸನ್ಮಾನ ದೇವೇಗೌಡ ಪ್ರಧಾನಿಯಾಗಿ ಬಹುಮತ ಐತೇನ್ರಿ? ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಬಹುಮತ ಐತೇನ್ರಿ? ಅಲ್ಲ, ಇಷ್ಟು ಕಡ್ಡಿ ತುಂಡಾದಂತೆ ರಾಷ್ಟ್ರೀಯ ಪಕ್ಷಗಳನ್ನ ನೀವು ಬೈತಾ ಇರುವಂತ ಯಾಕೆ ರಾಷ್ಟ್ರೀಯ ಪಕ್ಷದ ಜೊತೆ ನೀವು ಹೊಂದಾಣಿಕೆ ಕರ್ನಾಟಕ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ನಾವು ಯಾಕೆ ಮಾಡಿದ್ವಿ? ನಿಮಗೇನೋ ಬಹುಮತ ಕೊಟ್ಟಿದ್ರ? ಇಲ್ಲ ಇವ್ರಿಗೆ ಕಾಂಗ್ರೆಸ್ಗೆ ಬಿಜೆಪಿಗೆ ಬಹುಮತ ಕೊಟ್ಟಿದ್ರ? ಅವತ್ತು ಮರುಚುನಾವಣೆಗೆ ಹೋಗ್ತಾ ಇದ್ರ ನೀವು? ಅವತ್ತು ಅವಶ್ಯಕತೆ ಇತ್ತು. ಮತ್ತೆ ಜನಗಳ ಮೇಲೆ ನಾವು ಅವ್ರ ತೆರಿಗೆ ದುಡ್ಡಲ್ಲಿ ದಿನ ಬೆಳಗಾದ್ರೆ ಆಟ ಆಡಕ್ ಆಗ್ತಿರ್ಲಿಲ್ಲ. ಪ್ರಶ್ನೆ ಅದೇನೇನೆ. ನೀವು ಕೇಳ್ತಾ ಇರೋದು ಉಲ್ಟಾ ಮಾಡಬೇಡಿ ದಯವಿಟ್ಟು. ನೀವು ರಾಷ್ಟ್ರೀಯ ಪಕ್ಷನ ಬೈತಾ ಇದ್ದೀರಾ, ಮತ್ತೆ ರಾಷ್ಟ್ರೀಯ ಪಕ್ಷದ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದೀರಾ ಯಾಕೆ ಅಂತ ಕರ್ನಾಟಕಕ್ಕೆ GST ಹಣ ಬರ್ಬೇಕಾ ಬರಬಾರ್ದು? ಪರವಾಗಿ ಇರಬೇಕು ನೀವು. ನೋಡಿ ಹರೀಶ್ ಅವ್ರು ಹೇಳಿದ ಮಾತು ನಾನೊಂದು ಒಪ್ಕೋತೀನಿ. ಹೋರಾಟ ಮಾಡಬೇಕು, ಚರ್ಚೆ ಮಾಡಬೇಕು. ಓಕೆ, ಕೇಳಿಲ್ಲ ಅದೇನೋ ಸರಿ. ಬಟ್ ನನ್ನ ಪ್ರಶ್ನೆ ಈಗ ಮಧು ಅವ್ರಿಗೆ ಒಂದು ನಿಮಿಷ. ಇಲ್ಲ ಅದು ತಪ್ಪು ಸರ್, ನಾನು ಹೇಳಿದ್ದೀನಿ ನಾನು ತಪ್ಪು ಅಂತ. ತಪ್ಪು ನೀವು ಯಾರೇ ಏನೇ ಆರ್ಗ್ಯೂ ಮಾಡ್ರಿ ಅದು ತಪ್ಪೇ ಅದು. ಇವಾಗ ಮಧು ಅವ್ರಿಗೆ ಪ್ರಶ್ನೆ. ಮಧು ಅವರೇ, ನಿಮ್ಮ 26 ಸಂಸದರು ಒಂದು ಅರ್ಜಿ ಅಥವಾ ರೆಕ್ವಿಸಿಷನ್ ಕೊಟ್ಟಿದ್ರ ಬಜೆಟಲ್ಲಿ ಕರ್ನಾಟಕಕ್ಕೆ ಇದು ಬೇಕು ಅದು ಬೇಕು ಅಂತ? ಈ ಲಾಸ್ಟ್ 5 ವರ್ಷಗಳಲ್ಲಿ ಎವ್ರಿ MP ಫಾರ್ ದಟ್ ಮ್ಯಾಟರ್ ಅವರವರ ಕಾನ್ಸ್ಟಿಟ್ಯೂಯನ್ಸಿಗೆ ಏನ್ ಬೇಕು ಅಂತ ಅವ್ರ ಬಜೆಟ್ ಅಲೋಕೇಶನ್ಗೆ ಕೇಳ್ತಾರೆ. ನಿಮ್ಮ ಮಾಹಿತಿಗೋಸ್ಕರ ಇರಲಿ. ಅಲ್ಲ, ನಾನೇ ಹೇಳ್ತಿರೋದು, ಪ್ರತಿಯೊಬ್ಬ ಸಂಸದನೂ ಅವರವರ ಕಾನ್ಸ್ಟಿಟ್ಯೂಯನ್ಸಿಗೆ ಏನು ಬೇಕು ಅಂತ ಕೇಳ್ತಾರೆ. ಪ್ರಶ್ನೆ ಇರುವಂತದ್ದು ನಿರಂಜನ್, ಟುಡೇ ದಿ ಮೇನ್ ಕ್ವೆಶ್ಚನ್ ಇಸ್ ಸಿಂಪಲ್. ಬಜೆಟ್ನ ಪ್ರಶ್ನೆ ಮಾಡುವಂಥ ಅಧಿಕಾರ ನಿಮ್ಗಿದೆ, ನಾವಿಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಅಲೋಕೇಶನ್ ಕಡಿಮೆ ಆಗಿದೆ ಅಂತ ಚರ್ಚೆಗೆ ಬನ್ನಿ ನಾವು ಕೇಳ್ತಾ ಇದ್ದೀವಿ. ಪ್ರಶ್ನೆ ಇರುವಂತದ್ದು ಆ ಒಂದು ರೀಸನ್ ಇಟ್ಕೊಂಡು ಒಂದ್ ನಿಮಿಷ ಆ ಒಂದು ಪ್ರಶ್ನೆ ಇಟ್ಕೊಂಡ್ಬಿಟ್ಟು ದೇಶ ವಿಭಜನೆ ಮಾಡ್ತೀವಿ, ಸೌತ್ ಇಂಡಿಯಾ ಸೆಪರೇಟ್ ಆಗಲಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿ? ಯಾಕೆಂದ್ರೆ ಇದನ್ನ ನೋಡ್ತಾ ಇದ್ರೆ ನಾನು ಪ್ರಶ್ನೆ ಕೇಳ್ಬೋದು ಡಿ ಕೆ ಸುರೇಶ್ ಅವ್ರಿಗೆ, ನೀವು ಎಷ್ಟು ಸರಿ ಪ್ರಶ್ನೆ ಕೇಳಿದ್ದೀರಾ? ಒಂದ್ ನಿಮಿಷ ರೀ, ನಾನು ಕೇಳ್ತೀನಿ. ಎಷ್ಟು ಸರಿ ಸಂಸದಲ್ಲಿ ಪ್ರಶ್ನೆ ಕೇಳಿದ್ದಾರೆ?
ಕೇಳ್ರಿ ಡಿ ಕೆ ಸುರೇಶ್ ಅವರು ಎಲ್ಲಿದ್ರು ಸಂಸದಲ್ಲಿ ಹೆಸರು ಅಟೆಂಡೆನ್ಸ್ ಹಾಕಿದ್ದಾರೆ ನೋಡಿ ನೋಡಿದ್ರೆ ನೀವು ಇವತ್ತು ಕೇಂದ್ರದ ಬಜೆಟ್ನಲ್ಲಿ ಆಗಿರುವಂತ ಅಲೋಕೇಶನ್ ಸರಿ ಇದೆ ಅಂತ ನಿಮ್ಮ ವಾದನ? ಏನು ಅಲೋಕೇಶನ್ ಸರಿ ಇದೆ ಅಂತ ನಿಮ್ಮ ವಾದನ? ಅಲ್ಲ ಸ್ವಾಮಿ, ನಿಮ್ಗೆ ಅರ್ಥನೇ ಆಗ್ತಿಲ್ಲ. ನಾನು ಪ್ರಶ್ನೆಗೆ ಉತ್ತರ ಕೊಡ್ರಿ. ಅಲ್ಲ ಹೌದೋ ಇಲ್ವೋ? ಇವಾಗ ಹೌದೋ ಇಲ್ವೋ? ಸಿದ್ದರಾಮಯ್ಯನವರು ಲೆಟರ್ ಕೇಳ್ಬಿಟ್ಟು ನಮಗ್ ದುಡ್ಡು ಬಿಡುಗಡೆ ಮಾಡಿ ಇವತ್ತಿನ ದಿವಸ ನಿರ್ಮಲಾ ಸೀತಾರಾಮನ್ ನಿಮಗೆ ಬೇಕಾದ ಎಲ್ಲ ಕೊಟ್ಟಿದೀವಿ, ನೀವು ಕೇಳಿ ಕೊಡ್ತೀವಿ ಅಂತ ಹೇಳಿರ್ಬೇಕಾದ್ರೂ ಲೆಟರ್ ಬರೆದ್ಬಿಟ್ಟು ಸೋಷಿಯಲ್ ಮೀಡಿಯಾ ಹಾಕ್ಬಿಟ್ಟು ಜೋಬಲ್ಲಿ ಇಟ್ಕೊಂಡ್ಬಿಟ್ರೆ ಕರ್ನಾಟಕಕ್ಕೆ ನಿರ್ಮಲಾ ಸೀತಾರಾಮನ್ ಅವರಷ್ಟು ಮಾಡಿರುವಷ್ಟು ಅನ್ಯಾಯ ಯಾವ ಫೈನಾನ್ಸ್ ಮಿನಿಸ್ಟರ್ ಕೂಡ ಮಾಡಿಲ್ಲ. ಹರೀಶ್ ಒಂದ್ ನಿಮಿಷ, ಅಷ್ಟು ಅನ್ಯಾಯ ಮಾಡಿದ್ದಾರೆ, ಅಷ್ಟು ಮೋಸ ಮಾಡಿದ್ದಾರೆ. ಇಲ್ಲಿಂದ ಗೆದ್ದು ಒಂದು ದಿವಸ ಇಲ್ಲಿಗೆ ಬಂದ್ಲಿಲ್ಲ. ನಿರ್ಮಲಾ ಸೀತಾರಾಮನ್ ಏನ್ ಕೊಟ್ಟಿದ್ದಾರೆ ಕೊಡುಗೆ? ಹರೀಶ್ ಅವರೇ ಕಿರ್ಚಿದಾಯ್ತು. ಹರೀಶ್ ಅವರೇ, ಇವಾಗ ವಿಚಾರ ಡಿ ಕೆ ಸುರೇಶ್ ಅವರು ತೆಗೆದಿದ್ದು ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲೂ ಹೇಳ್ದೆ, ಮಧ್ಯದಲ್ಲೂ ಒಂದ್ಸತಿ ಹೇಳ್ದೆ, ಮತ್ತೆ ಹೇಳ್ತಿದ್ದೀನಿ, ಅವ್ರು ತೆಗೆದಿರೋ ಟಾಪಿಕ್ ಕರೆಕ್ಟ್ ಇದೆ. ನಾವು ಕೂಡ ಹೇಳಿದ್ವಿ, ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಆದ್ರೆ ಎಲ್ಲರೂ ಕೂಡ ಅದನ್ನ ಖಂಡಿಸಬೇಕು, ಅದು ಸರಿ ಹೋಗ್ಬೇಕು ಅಂತ ಆಗ್ರಹಿಸಬೇಕು. ಆದ್ರೆ ದೇಶ ವಿಭಜನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕಳಸಾ ಬಂಡೂರಿ, ಇಫ್ ಐ ಆಮ್ ನಾಟ್ ರಾಂಗ್, ಅದಕ್ಕೋಸ್ಕರ ಕೋನಾರೆಡ್ಡಿ ಅವರು ಏಕಾಂಗಿಯಾಗಿ ಕೂತು ವಿಧಾನಸೌಧದ ಮೆಟ್ಲ ಮೇಲೆ ಪ್ರತಿಭಟನೆ ಮಾಡಿದ್ರು. ಪ್ರತಿಭಟಿಸೋಕೆ 131 ವಿಧಾನ ಇರಬೇಕಾದ್ರೆ ಇಲ್ಲ ದೇಶ ಡಿವೈಡ್ ಮಾಡ್ಬಿಡಿ ಅನ್ನೋದಿದೆಯಲ್ಲ, ಪರಿಹಾರನ ಅದು? ದೇಶ ವಿಭಜನೆ ಆಗೋಗ್ಬಿಟ್ರೆ ಪರಿಹಾರ ಆಗೋಗ್ಬಿಡುತ್ತಾ? ವಿಭಜಿಸಿದ್ರೆ ಆಗೋ ಕಾಂಪ್ಲಿಕೇಶನ್ ಹೇಳಿ. ಕಳಸಾ ಬಂಡೂರಿ ವಿಚಾರವಾಗಿ ಒಳ್ಳೆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ವಿ. ಇದೇ ವಿಚಾರವಾಗಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ರು, ಇದೇ ಬಿಜೆಪಿ ಕಚೇರಿ ಮುಂದೆನೆ ಪ್ರತಿಭಟನೆಯ ಹಾದಿ ಬಗ್ಗೆ ಎಕ್ಸಾಂಪಲ್ ಇದೇ ಬಿಜೆಪಿ ಕಚೇರಿ ಮುಂದೆ ಇದೇ ನೀವು ಹೇಳಿದಂತ ಕೋನಾರೆಡ್ಡಿ ಅವರು ಬಂದು ಪ್ರತಿಭಟನೆ ಮಾಡಿದ್ರು. ಅದಾದ್ಮೇಲೆ ಯಡಿಯೂರಪ್ಪ ಅವ್ರು ಏನ್ ಹೇಳಿದ್ರು ಗೊತ್ತಾ ಮೇಡಮ್? ಸ್ಟೇಟ್ಮೆಂಟ್, ನಾವು ಮುಂದಿನ ಸಾರಿ ಬಹಳ ಸೀರಿಯಸ್ ಆಗಿ ತಗೊಂಡು ನಾವು ಅಧಿಕಾರಕ್ಕೆ ಬಂದಂತ ಒಂದೇ ದಿನದಲ್ಲಿ ಕಳಸಾ ಬಂಡೂರಿ ಯೋಜನೆ ಜಾರಿ ಮಾಡ್ತೀವಿ ಎಂದಿದ್ರು. ಮಾಡಿದ್ರ ಮೇಡಮ್? ಈ ರೀತಿಯಾದಂತ ರೋಸವಾಗಿರೋದಕ್ಕೇನೆ ಈ ರೀತಿಯಾದಂತ ಮಾತುಗಳು ಡಿ ಕೆ ಸುರೇಶ್ ಅವ್ರ ಬಾಯಿಂದ ಬರ್ತಾ ಇರೋದು. ನಾಟ್ ಓನ್ಲಿ ಡಿ ಕೆ ಸುರೇಶ್, ಕನ್ನಡಿಗರು ಪ್ರತಿಯೊಬ್ಬರು ಮನೆಗಳಲ್ಲೂ ಈ ರೀತಿಯಂತ ಮಾತುಗಳು ಬರುವಂತ ಕಾಲಗಳ ಹತ್ರ ಬರುತ್ತೆ. ನಮ್ಗೆ ಅನ್ಯಾಯ ಮಾಡಿದ್ರೆ ಸುಮ್ಮನೆ ಕೂರೋದಕ್ಕಾಗಲ್ಲ. ಎಷ್ಟು ದಿವಸ ಅಂತ ಕೇಂದ್ರದ ಅನ್ಯಾಯಗಳನ್ನ ಸಹಿಸ್ಕೊಂಡು, ನಾಟ್ ಓನ್ಲಿ ಬಿಜೆಪಿ, ಕಾಂಗ್ರೆಸ್ ಇರುವಾಗಲೂ ಇದೆ ಅನ್ಯಾಯ ಮಾಡಿದೆ, ಕಾಂಗ್ರೆಸ್ ಇರುವಾಗಲೂ ಅನ್ಯಾಯ ಮಾಡಿದೆ, ಬಿಜೆಪಿ ಇರುವಾಗಲೂ ಅನ್ಯಾಯ ಮಾಡಿದೆ. ಎಷ್ಟು ದಿವಸ ಅಂತ ಸಹಿಸ್ಕೊಂಡು ಕೂತ್ಕೊಬೇಕು ಕನ್ನಡಿಗರು? ಎಷ್ಟು ದಿವಸ ಅಂತ ಕೂತ್ಕೊಬೇಕು? ಆಗೋದಿಲ್ಲ ಇನ್ನು ಸಹಿಸ್ಕೊಂಡು ಕೂತ್ಕೊಳ್ಳೋದಿಕ್ಕೆ. ನಾವಿನ್ನ ಪ್ರತಿಭಟಿಸುವಂತ ಹಂತಕ್ಕೆ ಬಂದಿದ್ದೀವಿ, ತೋರಿಸ್ತೀವಿ. ಆ ರೋಷದ ಮಾತೆ ಇವತ್ತು ಡಿ ಕೆ ಸುರೇಶ್ ಅವರು ಮಾತಾಡಿರೋದು ನಾಟ್ ಇನ್ ಫ್ರಂಟ್ ಆಫ್ ಕಾಂಗ್ರೆಸ್ಸಿನ ಪರವಾಗಿ ಮಾತಾಡಿಲ್ಲ ಅವರು. ಕಾಂಗ್ರೆಸ್ಸಿನ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡಿದ ಒಬ್ಬ ಕನ್ನಡಿಗನಾಗಿ ಮಾತಾಡಿದ್ದಾರೆ, ಒಬ್ಬ MP ಆಗಿ ಮಾತಾಡಿದ್ದಾರೆ. ಅವರ ಬದ್ಧತೆ ಕ್ಷೇತ್ರದಲ್ಲ, ಉತ್ತರ ಭಾರತದಲ್ಲಿ ಕಾಂಗ್ರೆಸ್ ಪಾರ್ಟಿ ಇಲ್ವಾ ಸರ್? ಖಂಡಿತ ಇದೆ. ಮತ್ತೆ ಅವ್ರ ವಿರುದ್ಧ ಮಾತಾಡ್ತಾ ಇದ್ದಾರೆ ಉತ್ತರ ಭಾರತದ ಬಗ್ಗೆ ನಮಗೇನ್ ಬೇಕಾಗಿದೆ? ಮಾತಾಡ್ಕೊಳ್ಳಿ. ಇವತ್ತು ಸೋಲಾಗಿದೆಯೋ ಗೆಲುವಾಗಿದೆಯೋ, ಆದ್ರೆ ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಅನ್ನುವಂಥದ್ದು ಉತ್ತರದಲ್ಲಿದೆ ಅಂತೇಳಿ ಎಲ್ಲರೂ ಕೂಡ ಒಪ್ಲೇಬೇಕು. ರಾಜಕಾರಣಿಗಳು ಇದ್ದಾರೆ, ಜನಪ್ರತಿನಿಧಿಗಳು ಇದ್ದಾರೆ. ಕಾಂಗ್ರೆಸ್ ವಕ್ತಾರ ತರ ಪ್ರಾದೇಶಿಕ ಪಕ್ಷದ ವಕ್ತಾರ ನಾನು. ಯಾವುದು ಪ್ರಾದೇಶಿಕ ಪಕ್ಷ? ಕರ್ನಾಟಕ ರಾಜ್ಯದಲ್ಲಿ JDS ಇದೆಯಲ್ಲ, 2 ಬಾರಿ 3 ಬಾರಿ ಮುಖ್ಯಮಂತ್ರಿಗಳು, ಒಂದು ಪ್ರಧಾನಿ ಕೊಟ್ಟಿದ್ರಲ್ಲ, MP ಗಳು MLA ಗಳು MLC ಗಳು ಕಾರ್ಪೊರೇಷನ್ ಕೊಟ್ಟಿತ್ತಲ್ಲ, ಆ ಪ್ರಾದೇಶಿಕ ಪಕ್ಷ JDS. ಜಾತ್ಯತೀತ ಜನತಾದಳ ಸನ್ಮಾನ್ಯ ದೇವೇಗೌಡರ ನೇತೃತ್ವದಲ್ಲಿ, ಕುಮಾರಣ್ಣ ನೇತೃತ್ವದಲ್ಲಿ ಇರ್ತಕ್ಕಂಥದ್ದು. ದಯವಿಟ್ಟು ತಿಳ್ಕೊಳ್ಳಿ ಇದನ್ನ. ನೋಡೋಣ ಏನ್ ಎದುರ್ಕೊಳ್ಳೋ ಪ್ರಶ್ನೆ ಇಲ್ಲ. ದಿನಗಳಲ್ಲಿ ನಾನು ಹೇಳ್ತಕ್ಕಂಥದ್ದು ರಾಮಕೃಷ್ಣ ಅದಾದ್ಮೇಲೆ ಮಧು ಅವರು. ನಾನು ಹೇಳ್ತಕ್ಕಂಥದ್ದು, ಮಧು ಅವರು ಹೇಳ್ತಾ ಇದ್ದಾರೆ, ಅಲ್ಲ ಇವರು JDS ಅವರು ಹೇಳ್ತಾ ಇದ್ದಾರೆ, ಪಾರ್ಲಿಮೆಂಟ್ ಅಲ್ಲಿ ಎಷ್ಟು ನಿಮಿಷ ಮಾತಾಡಿದಿರಾ? ಹೌದು, ಮೈಕ್ ಆಫ್ ಮಾಡ್ತಾರೆ, 1.5 ನಿಮಿಷ ಕೊಡಲ್ಲ. ನಿಮ್ ಗಲಾಟೆ ಇಡೀ ರಾಜ್ಯದ ಸಮಸ್ಯೆನ 1 ನಿಮಿಷದಲ್ಲಿ ದೇವೇಗೌಡರು ಹೇಳಿದ್ದಾರೆ. ನಾನ್ ಡೆಲ್ಲಿಗೆ ಹೋಗೋದಕ್ಕೆ ಬೇಜಾರಾಗುತ್ತೆ, ನನಗೆ 3 ನಿಮಿಷ ಕೊಡೋದು, 2 ನಿಮಿಷ ಕೊಡೋದು. ಒಂದು ಸುಮ್ಮನೆ ಇರ್ಬೇಕು ಮಾತಾಡುವಾಗ. ಹೇಳ್ತೀನಿ ಕೇಳಿ, ಅರ್ಥ ಆಗ್ತಿದ್ಯಾ? ಅಲ್ಲೊಂದ್ ಕಡೆ ಬರ್ತೀನಿ. ಬಿಜೆಪಿ ಅವರು ಹೇಳಿದ್ರು 70 ವರ್ಷ ಆಗ್ತಾ ಇದ್ರು ಕೂಡ 10 ವರ್ಷ ಬಂದು ನನಗೆ ಈ ವಿಶ್ವ ಮೆಚ್ಚುವಂತವನಿದ್ದಾರೆ, 205 ಲಕ್ಷ ಕೋಟಿ ಸಾಲ ಮಾಡಿರ್ತಕ್ಕಂಥ ಈ ದೇಶದೊಳಗಡೆ
ಹಿಂದಿ ಮಾತಾಡ್ತಕ್ಕಂಥ ರಾಜ್ಯಗಳಿಗೆ ಇನ್ನೂ ನಾವು 70 ವರ್ಷ ಎಷ್ಟು ದಿನ ಕೊಡ್ತಕ್ಕಂಥದ್ದು ಇಲ್ಲಿಂದ? ನಿಮ್ಮ ಇದು ಎಕನಾಮಿ ಸರಿ ಇಲ್ಲ, ಹಂಚಿಕೆ ಸರಿ ಇಲ್ಲ. ನಾನು ಅದೇ ಹೇಳಿದೆ, ವೈ ವಿ ರೆಡ್ಡಿ ಅವರು 42% ಹೇಳಿದ್ರೆ ನೀವೇನಂತ ಹೇಳಿದ್ರು ಗೊತ್ತಾ ಸರ್? ಇವ್ರೇನ್ ಮಾಡಿದ್ರು ಗೊತ್ತಾ? 2011 ಸೆನ್ಸಸ್ ತಗೊಂಡ್ಬಿಟ್ರು. ನಾವು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿರೋದ್ರಲ್ಲಿ 40 ವರ್ಷದಲ್ಲಿ ನಾವೇ, ಹಿಂದಿ ಬೆಲ್ಟ್ ಅವ್ರು ಮಾಡಿಲ್ಲ ಪಾಪ್ಯುಲೇಷನ್ ಕಂಟ್ರೋಲ್. ನಾವು ಪಾಪ್ಯುಲೇಷನ್ ಕಡಿಮೆ ಆಗಿದೀವಿ ಅಂದ್ಬಿಟ್ಟು 2011 ಅಂಕಿ ಅಂಶ ತಗೊಂಡು ನೀವು ನಮ್ಮ ಬಜೆಟ್ ಅಲ್ಲಿ ಅಲೋಕೇಶನ್ ಮಾಡ್ತೀರಿ ಅನ್ನೋದಾದ್ರೆ ನಾವು ಮೊದ್ಲು ಏನ್ ಮಾಡ್ತೀರಿ ಗೊತ್ತಾ? ಮೊದಲು 2071 ಒಂದು ಜನಗಣತಿ ಮೇಲೆ ನಮಗೆ ಆದಾಯ ಬರ್ತಾ ಇತ್ತು. ಈಗ ನೀವು ಏಕಾಏಕಿ 2013 26 ಜನ ಎಂಪಿಗಳು ಒಬ್ರು ಮಾತಾಡ್ಲಿಲ್ಲ. ಅವಾಗ 2011 ಜನಗಣತಿ ಪ್ರಕಾರ ಹೋದ್ರೆ ನಾವು ಸೌತ್ ಇಂಡಿಯಾದವರು ದೇಶಕ್ಕೆ ಪಾಪ್ಯುಲೇಷನ್ ಕಂಟಕ ಸೌತ್ ಇಂಡಿಯಾ ಅಂತ ಏನಿಲ್ಲ, ಇಂಡಿಯಾ ರೀ ಎಲ್ಲ ಸೌತ್ ಇಂಡಿಯಾ. ದಕ್ಷಿಣ ರಾಜ್ಯಗಳು ಆಯ್ತಪ್ಪ, ದಕ್ಷಿಣ ರಾಜ್ಯಗಳಿದಾವಲ್ಲ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿ. ನಮ್ಮ ಪಾಪ್ಯುಲೇಷನ್ ಕಡಿಮೆ ಆಯ್ತು ಅಂದ ತಕ್ಷಣ ನೀವು ನಮ್ ಬರೋ ಅನುದಾನ ಕಡಿಮೆ ಮಾಡ್ತೀರಾ. ಆದ್ರೆ ನಮ್ಮಿಂದ ಹೋಗ್ತಕ್ಕಂಥ ಟ್ಯಾಕ್ಸ್ ಅಲ್ಲಿ ಮಾತ್ರ 50% 60% ನಾವು ಕೊಡ್ಬೇಕು. ನಿಮ್ಗೆ ಅಲ್ಲಿಂದ ಬರೋ ಅನುದಾನ ಪಾಪ್ಯುಲೇಷನ್ ಮೇಲೆ ಗಂಟೆ ಹಾಕ್ಬಿಟ್ರೆ ನೀವು ನಾವ್ ಎಲ್ಲಿಗೆ ಹೋಗ್ಬೇಕು? ನಾವು ಇನ್ನೊಂದೇನ್ ಮಾಡಿದಾರೆ ಗೊತ್ತಾ? ಸೆಸ್, ಒಂದ್ ನಿಮಿಷ, ಸೆಸ್ ಅಲ್ಲ, ಸೆಸ್ ಪೆಟ್ರೋಲ್ ಸೆಸ್ ಸ್ಪೆಷಲ್, ಆಮೇಲೆ ಸರ್ಚಾರ್ಜ್ ಸ್ಪೆಷಲ್, ಇದೆಲ್ಲ ನೀವು 40 ಲಕ್ಷ ಕೋಟಿ ಎಕ್ಸಸ್ ತಗೊಂಡಿದ್ರೆ ಕೇಂದ್ರ ಸರ್ಕಾರದವರು. ನಮ್ಗೇನ ಅದ್ರಲ್ಲಿ ₹1 ಕೊಡೋದಿಲ್ಲ. ನೀವು ಬರೀ GST ಮಾತ್ರ ಕೊಡ್ತೀವಿ ಅಂತೀರಾ, ಕಾಂಪೋಸಿಷನ್ ಕೊಡಲ್ಲ ಅಂತೀರಾ. ಮತ್ತೆ 5 ವರ್ಷ ಇದು ಕರೋನಾ ಬಂದಿದೆ ರೀ, ನೀವು ಕೊಡ್ತಕ್ಕಂತ ಒಂದು ಸಹಾಯಧನ ಕಂಟಿನ್ಯೂ ಮಾಡಿ ಒಂದು 5 ವರ್ಷ ಅಂದ್ರೆ ನಮ್ಮನ್ನ ಮಾತು ಕೇಳೋದಿಲ್ಲ. ನೀವು ತಮಿಳ್ನಾಡವ್ರು ಮಾಡ್ತಾರೆ ಕೇಳಲ್ಲ, ಆಂಧ್ರದವ್ರು ಹೇಳೋದು ಕೇಳಲ್ಲ, ಕೇರಳದವ್ರು ಹೇಳೋದು ಕೇಳಲ್ಲ. ಎಲ್ಲ ನೀವು ನೇರವಾಗಿ ರಾಜ್ಯಪಾಲರ ಮುಖಾಂತರ ನಮ್ಗೆ ಅನ್ಯಾಯ ಮಾಡಿಸ್ತಾ ಇದ್ದೀರಾ. ನಾವ್ ಎಷ್ಟು ದಿನ ಅಂತ ಅದುಮ್ಕೊಂಡು ಸುಮ್ಮನೆ ಇರೋದಕ್ಕೆ ಸಾಧ್ಯ? ನಮ್ಗೆ ದೇಶ ಹೊಡೆಯೋ ಅವಶ್ಯಕತೆ ಇಲ್ಲ. ಅಂಬೇಡ್ಕರ್ ಅವರ ಸಿದ್ಧಾಂತದಂತೆ ನಮಗೆ ಬರ್ಬೇಕಾದಂತ ಪಾಲ್ ಬರ್ದೇ ಹೋದ್ರೆ ಆ ಮುಂದಿನ ನಾವು ಯೋಚನೆ ಮಾಡ್ತೀವಿ. ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಸಿದ್ಧಾಂತ ಸಂವಿಧಾನದ ಅಡಿ ಒಳಗೆ ನಾವಿದ್ದೀವಿ. ಇದು ಒಂದೇ ದೇಶ. ಆದ್ರೆ